ಸೇಫೆತ್ ಅನ್ನುವಂಥ ಒಂದು ಓಟ ಇದರ ಉದ್ದೇಶ ಇದು ಪ್ರತಿ ವರ್ಷ ಕೂಡ ನಮ್ಮ ರಸ್ತೆ ಸುರಕ್ಷತೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಇದನ್ನು ಪ್ರತಿ ವರ್ಷ ಕೂಡ ಮಾಡ್ತೀವಿ. ಹೋದ ವರ್ಷ ಕೂಡ ಇಲ್ಲೇ ಮಾಡಿದ್ವಿ. ಈ ಬಾರಿ ಸುಮಾರು 13,000 ಜನ ರಿಜಿಸ್ಟ್ರೇಷನ್ ಮಾಡಿದರು. ಆಮೇಲೆ ಟೈಮ್ ಆಯಿತು ಅಂತ ಉಳಿದವರು ಎಲ್ಲ ಹಾಗೆ ಬಂದು ಜಾಯಿನ್ ಆದರು. ಅಂದರೆ 13,000ಕ್ಕಿಂತಲೂ ಹೆಚ್ಚು ಜನ ಬಂದಿದ್ದರು. ಮತ್ತು ಜೋಶಿಯವರು ಬಂದಿದ್ದಾರೆ, ನಮ್ಮ ಕ್ರಿಕೆಟ್ ಪ್ಲೇಯರು. ಅದೇ ರೀತಿ ಶ್ವೇತಾ ಅವರು ಚಲನಚಿತ್ರ ನಟಿ, ಮತ್ತು ನಮ್ಮ ಇಲಾಖೆಯ ಕಾರ್ಯದರ್ಶಿಗಳು ಪ್ರಸಾದ್ ಅವರು, ನಮ್ಮ ಯೋಗೇಶ್ ಅವರು, ಕಾರ್ತಿಕ್ ರೆಡ್ಡಿ ಅವರು, ಮತ್ತೆಲ್ಲ ನಮ್ಮ ಅಧಿಕಾರಿ ವರ್ಗದವರು. ಅದೆಲ್ಲದಕ್ಕಿಂತಲೂ ಇಂಪಾರ್ಟೆಂಟು ನಮಗೆ ಪಬ್ಲಿಕ್ ಪಾರ್ಟಿಸಿಪೇಷನ್ ಭಾಳ ಇಂಪಾರ್ಟೆಂಟು. ಅವರೆಲ್ಲ ಕೂಡ ಬಂದು ಈ ಓಟದಲ್ಲಿ ಭಾಗವಹಿಸಿ ಅದರಲ್ಲಿ ಸೈಕ್ಲಿಂಗು ಇತ್ತು, ಮತ್ತು ಓಟನೂ ಇತ್ತು. ಇದು ಸುರಕ್ಷತೆ ದೃಷ್ಟಿಯಿಂದ ಇದನ್ನು ಆಗಾಗ ಮಾಡ್ತಾ ಇರ್ತೀವಿ. ಯಾಕಂದರೆ ಆಕ್ಸಿಡೆಂಟ್ಸ್ ಪ್ರಮಾಣ ನಮ್ಮ ದೇಶದಲ್ಲಿ ಎಷ್ಟೇ ನಮ್ಮ ಪೊಲೀಸ್ ಇಲಾಖೆಯವರು ಮತ್ತು ಟ್ರಾನ್ಸ್ಪೋರ್ಟ್ ಇಲಾಖೆಯವರು ಪ್ರಯತ್ನ ಮಾಡಿದ್ರು ಕಡಿಮೆ ಆಗ್ತಾ ಇಲ್ಲ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಳ ವರ್ಷ ಪ್ರಯತ್ನ ಮಾಡ್ತಾ ಇದ್ದಾರೆ ಆಕ್ಸಿಡೆಂಟ್ಸ್ ಪ್ರಮಾಣವನ್ನು ಅರ್ಧಕ್ಕೆ ಇಳಿಸಬೇಕು ಅಂತ. ಸುಮಾರು 1,70,000 ಜನ ಪ್ರತಿ ವರ್ಷ ಆಕ್ಸಿಡೆಂಟಲ್ಲಿ ನಮ್ಮ ದೇಶದಲ್ಲಿ ಸಾಯ್ತಾರೆ. ಅದರ 2ರಷ್ಟು ಅಂಗವಿಕಲರಾಗ್ತಾರೆ. ಮತ್ತು ಇಲ್ಲಿ ನಮ್ಮ ರಾಜ್ಯದಲ್ಲೂ ಅಷ್ಟೇ ಸುಮಾರು 15,000 ಜನ ಪ್ರತಿ ವರ್ಷ ಆಕ್ಸಿಡೆಂಟ್ ಸಾಯೋದ್ರ ಜೊತೆಗೆ ಮತ್ತು ಹೆಚ್ಚು ಕೈ ಕಾಲು ಕಳ್ಕೊಂಡವರು ಜೊತೆಗೆ ಎಲ್ಲ ಅಷ್ಟು ಕುಟುಂಬಕ್ಕೆ ಆಧಾರ ಸ್ತಂಭಗಳು ಹೋಗುತ್ತೆ. ಅದರಿಂದ ಕಾನೂನು ಎಷ್ಟೇ ಬಿಗಿಯಲ್ಲಿ, ಕಾನೂನು ಎಷ್ಟೇ ಸರಿಯಾಗಿ ಪರಿಪಾಲನೆ ಮಾಡ್ತಾ ಇರಲಿ, ಗಾಡಿ ಓಡಿಸ್ತಾ ಇರ್ತಕ್ಕಂಥವ್ರು ಎಚ್ಚರವಾಗಿ ಗಾಡಿ ಓಡಿಸ್ದೇ ಇದ್ದರೆ ಆಕ್ಸಿಡೆಂಟ್ ಪ್ರಮಾಣ ಕಡಿಮೆ ಆಗಲ್ಲ. ಅವರು ಹೆಚ್ಚಿನ ಜವಾಬ್ದಾರಿ ಗಾಡಿ ಓಡಿಸುವಂಥವ್ರು, ಸ್ಕೂಟರ್ ಇರ್ಬೋದು, ಲಾರಿ ಇರ್ಬೋದು, ಅಥವಾ ಬಸ್ ಇರ್ಬೋದು, ಅಥವಾ ಕಾರ್ ಇರ್ಬೋದು, ಜವಾಬ್ದಾರಿಯುತವಾಗಿ ಓಡಿಸಿದ್ರೆ ಆಕ್ಸಿಡೆಂಟ್ಸ್ ಕಡಿಮೆ ಆಗುತ್ತೆ. ಬಾಕಿ ಉಳಿಸ್ಕೊಂಡು ಈಗ ಘೋಷಣೆ ಮಾಡಿದಾರಲ್ಲ, ಈಗ ಮಾತಾಡೋರಿಗೆ ಈಗ 2,000 ಕೋಟಿ ನಮಗೆ ಒಂದು ನಿಮಿಷ ಇದೆ ಸಾಲದ ರೂಪದಲ್ಲಿ ಕೊಟ್ಟರು, ಸರ್ಕಾರನೇ ತೀರಿಸ್ತಾ ಇದೆ. ಮಾತಾಡೋರಿಗೆ ಹೇಳಿ ಇದನ್ನು. ಆಮೇಲೆ 1,400 ಕೋಟಿ ಇದು ನಮ್ಮ ಮೋಟರ್ ವೆಹಿಕಲ್ ಟ್ಯಾಕ್ಸ್ ಎಕ್ಸಂಪ್ಷನ್ ಕೊಟ್ಟರು, ಅದನ್ನು ಅವ್ರಿಗೆ ಗೊತ್ತಿಲ್ಲ ಹೇಳೋ ಅಂಥವ್ರಿಗೆ. ಆಮೇಲೆ ಒಂದು ನಿಮಿಷ ಇದೆ ಹೇಳ್ತೀನಿ. ಆಮೇಲೆ ಮೊನ್ನೆ ಇವ್ರದ್ದು ಯೂನಿಯನ್ ನಿವೃತ್ತ ನೌಕರರಿಗೆ ಅವ್ರದ್ದು ಡಿಮ್ಯಾಂಡ್ಸ್ ಇತ್ತಲ್ಲ, ಅದಕ್ಕೆ 1,200 ಕೋಟಿ ರಾಜ್ಯ ಸರ್ಕಾರನೇ ಕೊಟ್ಟಿದೆ. ರಾಜ್ಯ ಸರ್ಕಾರ ಕೊಡಬೇಕಾಗಿರಲಿಲ್ಲ. ಯಾವಾಗಲೂ ಕೂಡ ನಮ್ಮ 4 ಕಾರ್ಪೊರೇಷನ್ನೇ ಅದನ್ನು ಭರಿಸ್ತಾ ಇದ್ವಿ. ಆದರೆ ನಮ್ಮ ಆರ್ಥಿಕ ಪರಿಸ್ಥಿತಿ ನೋಡಿಕೊಂಡು 1,200 ಕೋಟಿ ರಾಜ್ಯ ಸರ್ಕಾರ ಕೊಟ್ಟಿದೆ. ಅದನ್ನು ಓದಲ್ವಾ ಅವರು? ಕಾಣಿಸಲ್ವಾ ಅವ್ರಿಗೆ? ಅಲ್ವಾ? ಆಮೇಲೆ ಹೋದ್ಸಲಿ 2,000 ಬಸ್ಸಿಗೆ ದುಡ್ಡು ಕೊಟ್ಟರು, ಅದು ಅವ್ರ ಕಾಣಿಸಲ್ಲ. ಈ ಸಲಿನೂ ಮತ್ತೆ 1,000 ಬಸ್ಗೆ ದುಡ್ಡು ಕೊಟ್ಟಿದ್ದಾರೆ, ಅದು ಅವ್ರ ಕಾಣಿಸಲ್ಲ. BJP-ಯವರಿಗೆ ಟೀಕೆ ಮಾಡ್ತಾರೆ, ಆದರೆ ಇಷ್ಟೆಲ್ಲ ಸಹಾಯ ಮಾಡೋದನ್ನ ಅವ್ರು ಹೇಳೋದಿಲ್ಲ. ಅದು ಇದು ನಾನು ಇಷ್ಟೊತ್ತು ಹೇಳಿದ್ನಲ್ಲ, ಇದೆಲ್ಲ ರಾಜ್ಯ ಸರ್ಕಾರ ಸಹಾಯ ಮಾಡಿದ್ವಾ? ಅವ್ರಿಗೆ ಇದೆಲ್ಲ ಕಣ್ಣಿಗೆ ಕಾಣಿಸಲ್ಲ. BJP-ಯವರಿಗೆ ಎಷ್ಟು ಬಾಕಿ ಉಳಿಸ್ಕೊಂಡಿದೆ ಅಂತ ಈ ಹಿಂದೆ ಹೇಳ್ತೀನಿ ಬಿಡಿ ಅಸೆಂಬ್ಲಿನಲ್ಲಿ. ಸರ್, ಈಗ ಬಜೆಟ್ ಆದ್ಮೇಲೆ CM ಬದಲಾವಣೆ ಆಗುತ್ತಾ? ಅದರದ್ದು ನೀವು ಬೆಳಿಗ್ಗೆ ಇದ್ರೆ ಇದನ್ನೇ ಕೇಳ್ತಿರಲ್ಲ. ಭಾರತ ಮತ್ತೆ ನ್ಯೂಜಿಲೆಂಡ್, ಭಾರತ ಮತ್ತೆ ನ್ಯೂಜಿಲೆಂಡ್ ಫೈನಲ್ಗೆ ಬಂದಿದೆ. ಖಂಡಿತ ಭಾರತ ಗೆಲ್ಲುತ್ತೆ ಅನ್ನೋ ವಿಶ್ವಾಸ ಎಲ್ರಿಗೂ ಕೂಡ ಇದೆ. ಎಲ್ಲ ಆಟಗಾರರಿಗೆ ಮತ್ತೆ ವಿಶೇಷವಾಗಿ ಕ್ರೀಡಾ ಪ್ರೇಮಿಗಳು ಕೋಟ್ಯಾಂತರ ಜನ ಇದ್ದಾರೆ, ಅವ್ರಿಗೆ ನಿರಾಸೆ ಆಗಲ್ಲ. ನಮ್ಮ ಭಾರತದ ತಂಡದಿಂದ ನಮ್ಮ ದೇಶಕ್ಕೂ ಕೀರ್ತಿ ಬರುತ್ತೆ, ಮತ್ತು ಅವರ ಅಭಿಮಾನಿಗಳಿಗೂ ಕೂಡ ಸಂತೋಷ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.